ಈಗ ನಾವು ಕನ್ನಡ ವಿಕಿಪೀಡಿಯಾದಲ್ಲಿ ಕನ್ನಡದಲ್ಲಿ ಟೈಪ್ ಮಾಡುವುದು ಹೇಗೆ ಎಂದು ನೋಡೋಣ. ಕನ್ನಡ ವಿಕಿಪೀಡಿಯಾದ ಯಾವುದೇ ಪುಟವನ್ನು ನೋಡಿ. ಅದರಲ್ಲಿ ಒಂದು ಸರ್ಚ್ ಬಾಕ್ಸ್ ಇದೆ. ಈ ಸರ್ಚ್ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ. ಈಗ ಬಲದ ಮೂಲೆಯಲ್ಲಿ ಒಂದು ಚಿಕ್ಕ ಕೀಬೋರ್ಡ್ನ ಚಿತ್ರ ಕಾಣುತ್ತಿದೆ ತಾನೇ? ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಡ್ರಾಪ್ ಡೌನ್ ಮೆನು ಕಾಣಿಸುತ್ತದೆ. ಈಗ ನೀವು ನೋಡುತ್ತಿರುವುದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಸೆಲೆಕ್ಟರ್ ಅಥವಾ ಚಿಕ್ಕದಾಗಿ ಹೇಳುವುದಾದರೆ ULS. ಇದರಲ್ಲಿ 2 ಭಾಗ ಕಾಣಬಹುದು. ಮೇಲಿನ ಭಾಗದಲ್ಲಿ ಬೇರೆ ಬೇರೆ ಕೀಬೋರ್ಡ್ ವಿನ್ಯಾಸ ಅರ್ಥಾತ್ ಲೇಔಟ್ಗಳನ್ನು ನೋಡುತ್ತೀರಿ. ಇಲ್ಲಿರುವ ಕೀಬೋರ್ಡ್ ವಿನ್ಯಾಸಗಳನ್ನು ನೋಡೋಣ. ಮೇಲಿನಿಂದ ಪ್ರಾರಂಭಿಸಿ ಮೊದಲಿಗೆ ಲಿಪ್ಯಂತರಣ, ನಂತರ ಇನ್ಸ್ಕ್ರಿಪ್ಟ್, ಅದರ ನಂತರ KGP ಅಥವಾ ನುಡಿ ಅಥವಾ KP ರಾವ್ ಹಾಗೂ ಕೊನೆಗೆ ಇನ್ಸ್ಕ್ರಿಪ್ಟ್ 2 ಎಂಬ ಹೆಸರಿನ ಕೀಬೋರ್ಡ್ ವಿನ್ಯಾಸಗಳಿವೆ. ಇವೆಲ್ಲವುಗಳ ಕೆಳಗೆ ದೇಶೀಯ ಕೀಬೋರ್ಡ್ ಬಳಸಿ ಎಂದು ಬರೆದಿರುವುದನ್ನು ಗಮನಿಸಬಹುದು. ನಿಮಗೆ ಈಗಾಗಲೇ ಯಾವುದಾದರೂ ಕೀಬೋರ್ಡ್ ಗೊತ್ತಿದ್ದರೆ ನೀವು ಅದನ್ನು ಬಳಸಬಹುದು. ಉದಾಹರಣೆಗೆ ಲಿಪ್ಯಂತರಣ. ಇದನ್ನು ಬಳಸುವುದು ಬಹಳ ಸುಲಭ. ನೀವು ಇಂಗ್ಲಿಷಿನಲ್ಲಿ ಬರೆಯುವ ರೀತಿಯೇ ಟೈಪ್ ಮಾಡಬಹುದು. ಉದಾಹರಣೆಗೆ ನಮಸ್ಕಾರ ಎಂದು ಟೈಪ್ ಮಾಡಬೇಕಿದೆ ಎಂದಿಟ್ಟುಕೊಳ್ಳೋಣ. ಇದಕ್ಕೆ NAMASKAARA ಎಂದು ಟೈಪ್ ಮಾಡಬೇಕು. ದೊಡ್ಡ ಅಕ್ಷರಗಳಿಗೆ ಶಿಫ್ಟ್ ಕೀ ಒತ್ತಿ ಅಕ್ಷರದ ಕೀ ಒತ್ತಬೇಕು. ಉದಾಹರಣೆಗೆ ಡಾ ಬೇಕಿದ್ದಲ್ಲಿ ಶಿಫ್ಟ್ ಮತ್ತು D ಕೀ ಜೊತೆಗೆ ಒತ್ತಬೇಕು. ಹೆಚ್ಚಿನ ವಿವರಗಳನ್ನು ಸಹಾಯ ಪುಟದಲ್ಲಿ ನೋಡಬಹುದು. ಎರಡನೆಯದು ಇನ್ಸ್ಕ್ರಿಪ್ಟ್ ವಿನ್ಯಾಸ. ಇದು ಕೇಂದ್ರ ಸರ್ಕಾರದವರು ತಯಾರಿಸಿರುವ ಕೀಬೋರ್ಡ್ ವಿನ್ಯಾಸ. ಈ ವಿಧಾನ ತಿಳಿದವರು ಇದನ್ನು ಬಳಸಬಹುದು. ಮೇಲಿನಿಂದ ಮೂರನೆಯದು ನುಡಿ ಸಾಫ್ಟ್ವೇರಿನಲ್ಲಿ ಬಳಸಿರುವ KP ರಾವ್ ಅವರು ತಯಾರಿಸಿರುವ ಕೀಬೋರ್ಡ್ ವಿನ್ಯಾಸ. ನುಡಿ ಸಾಫ್ಟ್ವೇರ್ ಬಳಸಿ ಅಭ್ಯಾಸವಿರುವವರು ಇದನ್ನು ಬಳಸಬಹುದು. ಇದನ್ನು ಆಯ್ಕೆ ಮಾಡಿಕೊಂಡರೆ ನೀವು ಟೈಪ್ ಮಾಡಲು ನಿಮ್ಮ ಕಂಪ್ಯೂಟರಿನಲ್ಲಿರುವ ಕೀಬೋರ್ಡ್ ಸಾಫ್ಟ್ವೇರ್ ಬಳಸಬೇಕಾಗುತ್ತದೆ. ವಿಂಡೋಸ್ ಬಳಸುವವರಾದರೆ ಅದರಲ್ಲೇ ಇರುವ ಕೀಬೋರ್ಡ್ ಬಳಸಬಹುದು. ನುಡಿ, ಬರಹ, ಪದ ಅಥವಾ ಅದೇ ರೀತಿಯ ಯಾವ ಸಾಫ್ಟ್ವೇರ್ ಬೇಕಿದ್ದರೂ ಬಳಸಬಹುದು. ಇವು ಯಾವುದನ್ನೂ ಬಳಸದಿದ್ದರೆ ನೀವು ಟೈಪ್ ಮಾಡಿದ್ದು ಇಂಗ್ಲಿಷಿನಲ್ಲಿ ಮೂಡಿಬರುತ್ತದೆ. ನಿಮಗೆ ಕನ್ನಡದ ಬದಲಿಗೆ ಇಂಗ್ಲಿಷ್ ಬೇಕಿದ್ದರೆ ನೀವು ಇದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇದಕ್ಕೆ ಒಂದು ಶಾರ್ಟ್ಕಟ್ ಇದೆ. ಅದು ಕಂಟ್ರೋಲ್ ಕೀ ಮತ್ತು M ಕೀಗಳನ್ನು ಒಟ್ಟಿಗೆ ಒತ್ತುವುದು. ಕಂಟ್ರೋಲ್ M ಮತ್ತೊಮ್ಮೆ ಒತ್ತಿದರೆ ನೀವು ಪುನಃ ಕನ್ನಡದ ಕೀಬೋರ್ಡ್ ಆಯ್ಕೆ ಮಾಡಿಕೊಳ್ಳುತ್ತೀರಿ. ಈಗ ಇನ್ನೊಂದು ವಿಷಯದ ಕಡೆಗೆ ಗಮನ ಹರಿಸೋಣ. ಈ ULSನ ಬಲಮೂಲೆಯಲ್ಲಿ ಇರುವ ಗೇರ್ ಚಿತ್ರ ಅಥವಾ ಐಕಾನ್ ಗಮನಿಸಿ. ಈಗ ಅದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಈಗ ಮೂಡಿ ಬಂದಿರುವ ಮೆನುವನ್ನು ನೋಡಿ. ಅದರ ಎಡಗಡೆ ಪ್ರದರ್ಶಿಸು ಎಂದು ಬರೆದಿದೆ ತಾನೆ? ಈಗ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಆಯ್ಕೆಗಳು ಬದಲಾಗಿರುವುದನ್ನು ಗಮನಿಸಿ. ಈಗ ಬಲಬದಿಯಲ್ಲೇ ಮೇಲೆ ಕಾಣಿಸುವ ಲಿಪಿ ಎಂಬ ಬಟನ್ ಮೇಲೆ ಕ್ಲಿಕ್ಕಿಸಿ. ಈಗ ನೀವು ನಿಮಗೆ ಯಾವ ಫಾಂಟ್ ಬೇಕು ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸೆಲೆಕ್ಟ್ ಫಾಂಟ್ ಫಾರ್ ಕನ್ನಡ ಎಂಬುದರ ಮುಂದೆ ಕಾಣಿಸುವ ಡ್ರಾಪ್ ಡೌನ್ ಮೆನುವಿನಲ್ಲಿ ಫಾಂಟ್ಗಳ ಹೆಸರುಗಳಿವೆ. ಇಲ್ಲಿ ನೀವು ಲೋಹಿತ್, ಗುಬ್ಬಿ ಮತ್ತು ಸಿಸ್ಟಮ್ ಫಾಂಟ್ ಎಂಬ ಆಯ್ಕೆಗಳನ್ನು ನೋಡುತ್ತೀರಿ. ನೀವು ವಿಂಡೋಸ್ ಬಳಸುವವರಾದರೆ ಮತ್ತು ನಿಮಗೆ ನಿಮ್ಮ ಕಂಪ್ಯೂಟರಿನಲ್ಲಿರುವ ಫಾಂಟೇ ಚೆನ್ನಾಗಿದೆ ಎಂದು ಅನ್ನಿಸಿದರೆ ನೀವು ಸಿಸ್ಟಮ್ ಫಾಂಟ್ ಎಂದು ಆಯ್ಕೆ ಮಾಡಿಕೊಳ್ಳಬಹುದು. ಕೊನೆಗೆ ನಿಲುವುಗಳನ್ನು ಹೊಂದಿಸಿ ಎಂದು ಬರೆದ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಯ್ಕೆಗಳನ್ನು ಉಳಿಸಬಹುದು.